ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮೊಬೈಲ್ ಕಳ್ಳರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೊಬೈಲ್ ಕಳ್ಳನನ್ನು ಚೇಸ್ ಮಾಡಿ ಒಬ್ಬ ಕಾರ್ಪೊರೇಟರ್ ಹಿಡಿದಿದ್ದಾರೆ. ಬೆಂಗಳೂರಿನ ಕೆಜಿಹಳ್ಳಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಘಟನೆ ಸಂಭವಿಸಿದೆ. ಮೊಬೈಲ್ ಕಳ್ಳನನ್ನು ಚೇಸ್ ಮಾಡಿದ್ದಾರೆ ಕಾರ್ಪೊರೇಟರ್, ಎಕ್ಸ್ ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಅವರು. ಬೆಂಗಳೂರಿನ ಕೆಜಿಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕಾರಿನಲ್ಲಿ ಚೇಸ್ ಮಾಡಿದ್ದಾರೆ ಮಾಜಿ ಕಾರ್ಪೊರೇಟರ್ ಗಣೇಶ್ ರೆಡ್ಡಿ. ಡಿಸೆಂಬರ್ 13ರಂದು ಮುಂಜಾನೆ 5:40ರ ವೇಳೆ ನಡೆದಿರುವಂಥ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಇಬ್ಬರು ಕಳ್ಳರು ವ್ಯಕ್ತಿಯ ಬಳಿ ಮೊಬೈಲನ್ನು ದೋಚಿದ್ರು. ಈ ವೇಳೆ ಅದೇ ಮಾರ್ಗದಲ್ಲಿ ಜಿಮ್ ಮಾಡಿಕೊಂಡು ವಾಪಸ್ ಬರ್ತಾ ಇದ್ರು ಮಾಜಿ ಕಾರ್ಪೊರೇಟರ್ ಗಣೇಶ್ ರೆಡ್ಡಿ. ಕೂಡಲೇ ಮೊಬೈಲ್ ಕಳೆದುಕೊಂಡ ವ್ಯಕ್ತಿಯನ್ನು ಕೂರಿಸಿಕೊಂಡು ಹಾಗೆ ಚೇಸ್ ಮಾಡಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಆರೋಪಿಗಳನ್ನು ಚೇಸ್ ಮಾಡ್ತಿರ್ಬೇಕಾದ್ರೆ ಬೈಕ್ಗೆ ತನ್ನ ಕಾರಿನಿಂದ ಡಿಕ್ಕಿ ಹೊಡಿಸಿದ್ದಾರೆ. ಡಿಕ್ಕಿ ಆಗಿದ್ದೇ ಸ್ಥಳದಿಂದ ಪರಾರಿಯಾಗಲಿಕ್ಕೆ ನೋಡಿದ್ದಾರೆ ಮೊಬೈಲ್ ಕಳ್ಳರು. ಈ ವೇಳೆ ಕಳ್ಳರನ್ನು ಹಿಡಿಯಲು ಮುಂದಾಗಿದ್ದಾರೆ ಮಾಜಿ ಕಾರ್ಪೊರೇಟರ್. ಈ ವೇಳೆ ಲಾಂಗ್ ತೋರಿಸಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಕಳ್ಳರು.